ಮನೆ ಐತೆ ಮೇಲೆ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ. ಬರೀ ಯಾವಾಗಲೂ ಬಾಗ್ಲಲ್ಲೇ ಕೂತ್ಕೊಂಡಿರ್ತಾರೆ. ನಾವು ಓಡಾಡಬೇಕಾದ್ರೆಲ್ಲನ ಸೈಡಿಗೆ ಓಡಾಡಬೇಕು. ಆ ಕಡೆ ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ರೆ ಬೇಡ ಅನ್ನತ್ತಾ? ಬರೀ ಇಲ್ಲಿಗೆ ಬಂದು ಕೂತ್ಕೊಂತೀರಾ ಯಾವಾಗ್ಲೂ? ಏ ಹೋಗೋ, ಜಾಗ ಮಸ್ತಾಗೈತೆ. ನಾನು ಇಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದೀನಿ. ಇವನು ನೋಡಿ ಹೆಂಗೆ ಮಾತಾಡ್ತಾನೆ. ಅಲ್ಲ, ಒಂದು ಕಡೆ ಕೂತ್ಕೊಂಡಿದ್ದೀನಿ ನಾನು. ನಾನೇನು ಬಂದು ಅಲ್ಲಿ ಕೂತ್ಕೊಂಡಿದ್ದೀನಿ ಬಾಗ್ಲಿಗೆ. ಏನು ಹಿಂಗೆ ಮಾತಾಡ್ತಾ ಇದೀಯಾ? ನಾನು ಆಲೇ ನೋಡ್ತಾ ಇದ್ದೀನಿ ನಿಮಗೆ. ನಾನು ಬಂದಾಗಿಂದಲೂ ನನ್ನ ಮೇಲೆ ಹೊಟ್ಟೆ ಉರಿ ನಿಮಗೆ. ಅದಕ್ಕೆ ಬಂದು ಹಿಂಗೆ ಇಲ್ಲಿ ಕೂತ್ಕೊಂಡಿರ್ತೀರ ಯಾವಾಗ್ಲೂ. ಅಡ್ಡ ಕಟ್ಕೊಂಡು ಅಡ್ಡ ಬರ್ತೀರಾ. ಎಲ್ಲಿಗಾನ ಹೋಗ್ಬೇಕಂದ್ರೆ ಅಡ್ಡಗಟ್ಟಿ ಇಲ್ಲಿ ಕೂತ್ಕೊಂತೀರಾ. ಯಾವ ಕೆಲಸಗಳು ಆಗಲ್ಲ. ನೀವು ಇಲ್ಲಿ ಬಂದು ಅಡ್ಗಟ್ಕೊಂಡು ಕೂತ್ಕೊಳ್ಳೋದ್ರಿಂದನ ನೀವು ಇಲ್ಲೆಲ್ಲನ ನಮಗೆ ಅಡ್ಡದಾರಿ ಮಾಡ್ತೀರಾ. ನೀವು ತೆಗೆದು ಬಿಟ್ಟು ಬಿಡ್ತೀನಿ. ನಾನೇನು ಅಂತಿಂತಾಳಲ್ಲ, ಹೋಗಲೇ ನಾನು ದುಡ್ಡು ತಿಂತೀನಿ. ಸೋಂಬೇರಿಗಳು ಅಡ್ಡ ಬಂದರೆ ಆಗಲ್ಲ. ಸೋಂಬೇರಿಗಳು ಮಕ್ಕ ನೋಡಬಾರ್ದು, ಸೋಂಬೇರಿಗಳು ಅಡ್ಡ ಬರಬಾರ್ದು. ನಾನು ಸೋಂಬೇರಿ ಎಲ್ಲ ಕಣೋ, ನಾನು ಸೋಂಬೇರಿ ಎಲ್ಲ. ನಾನು ಕೆಲಸ ಮಾಡ್ತೀನಿ. ನಾನು ಇವತ್ತು ನನಗೆ ನನ್ನದೇನು ಕೆಲಸ ಐತೆ ನಾನು ಅದನ್ನು ಮಾಡ್ತೀನಿ. ನಾನು ಸೋಂಬೇರಿ ಎಲ್ಲ. ನನ್ನಂತಾಳು ಮಕ್ಕ ನೋಡಿದ್ರೆ, ನನ್ನಂತಾಳು ಅಡ್ಡ ಬಂದರೆ ಒಳ್ಳೇದೇ ಆಗುತ್ತೆ. ಯಾವ ಕಾರ್ಯನ ಆಗಲೇಳು. ಏನು ಮಾತಾಡ್ತೀಯ ನೋಡು ನೀನು. ಸರಿಯಾಗಿ ಮಾತಾಡೋದು ಕಲಿ, ಲೋಫರ್. ನಾನು ನೋಡ್ತಾನೆ ಇದ್ದೀನಿ. ಏನು ಲೋಫರ್ ಅಂತ ಮಾತಾಡ್ತಿದ್ದೀರಲ್ಲ, ಸರಿಯಾಗಿ ಮಾತಾಡಿ. ಯಾಕೆ ಪಾಪ, ಏನಾಯ್ತಾ ಶರತ್? ನಮ್ಮ ಎಲ್ಲಾದರೂ ಹೊರಟು ಬಂದರೆ ಬರೀ ಇಲ್ಲೇ ಬಾಗ್ಲಲ್ಲೇ ಕೂತ್ಕೊಂಡಿರ್ತಾರೆ ನಮ್ಗೆ ಅಡ್ಡ ಗಟ್ಕೊಂಡು. ಅಲ್ಲ, ನಾವು ಓಡಾಡೋದು ಬೇಡವಾ? ಇಲಾಸಿನ ಅವ್ರ ಮೇಲಕ್ಕೆ ಹೋಗ್ತಾರೆ, ಇಲಾಸಿ ಓಡಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ನಾವು ಹಿಂಗೆ ಬಂದವರು ನಾವೇ ಸೈಡಿಗೆ ಬರಬೇಕು. ಯಾವಾಗಲೂ ಬರೀ ಹಿಂಗೆ ಅಡ್ಡ ಗಟ್ಕೊಂಡು ಕೂತ್ಕೊಂಡಿರ್ತಾರೆ. ಹಿಂಗೆ ಮಾಡೋದು ಯಾಕಮ್ಮ? ಹಂಗೆ ಕಣ್ ಪಾಪ, ನಾವೊಂದಿಟ್ಟು ಮೇಲೆ ಇದೀವಲ್ಲ, ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಬಾ, ಏನು ಮಾಡೋಕ್ಕಾಗುತ್ತೆ? ಬಾರಪ್ಪ, ನಿನ್ನ ತಲೆ ಕೆಡಿಸ್ಕೋಬೇಡ, ಬಾರು. ನಾನೇನು ಅಂಥವೆಲ್ಲ ಮಾಡೋಕ್ಕೋಗಲ್ಲ. ನಿಮ್ಮಂತ ಕೇಳಿಲ್ಲ. ನೀವಾದರೆ ಮಾಡ್ತೀರಾ. ನಾನು ಬೆಳಗ್ಗೆ ಬಾಗಿಲು ತೊಳೆದು ಹೋಗಿದ್ದೀನಿ. ಬಂದು ಇಲ್ಲಾಸಿನೇ ನೀರು ಹಾಕ್ತೀನಿ. ಆವಾಗಲೇ ಮಣ್ಣು ಕಾಲಗೆ ಮಣ್ಣು ಮಾಡೋದು, ತುಳ್ಕೊಂಬರೋದು ಹಂಗೆಲ್ಲ ಮಾಡ್ತಾ ಇದ್ದಾನೆ ಬೆಳಗ್ಗೆಯಿಂದ. ನಾನು ನೋಡ್ತಾ ಇದ್ದೀನಿ ಇವನಿಗೆ. ನಾನೇನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ನನ್ನ ಮಗನೇ. ನಿನಗೇನಿಲ್ಲ ನೋಡು. ನೀನು ಸರಿಯಾಗಿ ಮಾತಾಡು. ನಮ್ಮ ಮಗನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು. ನೋಡಿ ಹೇಳಿರ್ತೀನಿ, ಅವನೇನು ಹಂಗೆಲ್ಲ ಮಾಡಲ್ಲ. ಪ್ರೀತಿ, ನೀನು ನಾವೆಷ್ಟೋ ಮೇಲೆ ಇದೀವಿ ಅಂತೇಳಿ ಹಿಂಗೆ ಮಾಡಿದ್ರೆ ಸರಿ ಹೋಗಲ್ಲ. ಮತ್ತೆ ಮೇಲೆ ಇದೀವಿ ಅಂದಮೇಲೆ ತುಳ್ಕೊಂಡು ಹೋಗ್ಲೇಬೇಕಪ್ಪ ಇಲಾಸಿನ. ಮತ್ತೆ ಲಿಫ್ಟನ್ನು ಸರ್ ಮಾಡಿಸಲ್ಲ ಅಂತೀರಾ? ಲಿಫ್ಟ್ ಆದರೂ ಸರ್ ಮಾಡಿಸ್ಕೊಡಿ ನಮಗೆ. ನಮ್ಮ ಮೇಲಿದ್ದೀವಿ ಅಂತ ಹೇಳಿ ನಮಗೆ ಲಿಫ್ಟ್ ಸರ್ ಮಾಡಿಸ್ಕೊಡ್ರಿ ಅಂದರೆ ಲಿಫ್ಟನ್ನು ಸರ್ ಮಾಡಿಸಲ್ಲ ಅಂತೀರಾ? ಮತ್ತೆ ತುಳ್ಕೊಂಡು ಹೋಗ್ದಂಗಿರ್ತಾರಾ? ಅದಕ್ಕೆ ಮತ್ತೆ ನಾನು ಕೇಳ್ತಾ ಇದ್ದೀನಿ. ಬೆಳಿಗ್ಗೆ ಅಮ್ಮ ಬೈಕಂತು ಗೊತ್ತಾ? ನಾನು ಇಲಾಸಿ ಹೋಗಿದ್ದಕ್ಕೆ ಇಲಾಸಿ ಬತ್ತಾನೆ ಇವನು ಅಂತ ಬೈಕೆಂತೈತೆ. ನಾನು ಸುಮ್ಮನೆ ಹೋಗಿದ್ದೀನಿ ಬಿಡು ಅಂತೇಳಿ ಚಪ್ಪಿ ಹಾಕೊಂಡು ಇಲಾಸಿ ಬಂದು ಎಲ್ಲ ಕೆಸರು ಮಾಡ್ತಾನೆ ಅಂತ. ಮತ್ತೆ ಓಡಾಡೋದು ಬೇಡವಾ? ನಮಗೂ ಕಾರ್ ನಿಲ್ಲಿಸೋಕ್ಕೆ, ನಮಗೂ ಗಾಡಿ ಕಾರೆಲ್ಲ ನಿಲ್ಸೋಕ್ಕೆ ನಮಗೂ ಜಾಗ ಮಾಡಿಕೊಡ್ರಿ. ನೀವು ಕಾರ್ ನಿಲ್ಲಿಸ್ಕೊಂಡು ನಿಮ್ಮ ಬೈಕ್ ನೀವೆಲ್ಲ ನಿಲ್ಲಿಸ್ಕೊಂಡ್ರೆ ನಾವೆಲ್ಲಿ ನಿಲ್ಸೋಣ ಮತ್ತೆ? ನಮಗೂ ಜಾಗ ಮಾಡಿಕೊಡ್ರಿ. ನೀನು ಅವೆಲ್ಲ ಕೇಳಬೇಡ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರ ಅಷ್ಟೇ. ನನ್ಗೆ ಅವೆಲ್ಲ ನೀನು ಕೇಳಬೇಡ. ನೀನು ಎಲ್ಲನ ನಿಲ್ಲಿಸ್ಕ, ನೀನು ಎಲ್ಲನ ಮಾಡ್ಕ. ಅವತ್ತು ನೀನು ಹೇಳ್ಬೇಕಾಗಿತ್ತು. ಅವತ್ತೇನಂದೆ? ನೀನು ಎಲ್ಲದಕ್ಕೂ ಒಪ್ಕೊಂಡೆ ತಾನೇ ಅವತ್ತು? ಕಟ್ಬೇಕಾದ್ರೆ ಏನಂದೆ ನೀನು ಇದ್ದೇ ತಾನೇ ಅವತ್ತು? ಬಿಡಕ್ಕ, ಏನು ಮಾಡೋಕ್ಕಾಗುತ್ತೆ? ಅನುಸರಿಸ್ಕೊಂಡು ಹೋಗೋಣ. ಮುಂದೆ ಜಗಳ ಆಡೋದೇ ಬೇಡ. ಜಗಳ ಯಾಕೆ? ಲಿಫ್ಟ್ ಮಾಡ್ಸೋಣ. ಜಗಳ ಆಡೋದು ಬೇಡ ಕಣಕ್ಕ. ನಾವು ಯಾಕಕ್ಕ ಜಗಳ ಆಡಲಿ? ನಿಂತ್ಕೊಂಡು ನೋಡ್ತಾರೆ ಅಷ್ಟೇನೆ. ವಾರ್ಗಿತ್ತೇರು ಜಗಳ ಆಡ್ಬಾರ್ದು ಕಣಕ್ಕ ಅಂತ ಹೇಳ್ತಿದ್ದವಳು ಈಗ ನೋಡಿ ಹೆಂಗೆ ಮಾತಾಡ್ತಾ ಇದೀಯಾ ನೀನು? ನಿಮ್ಮಿಂದಲೇ ಎಲ್ಲ ಆಗ್ತಾ ಇರೋದು. ನೀವೇ ನಮಗೆ ತೊಂದರೆ ಮಾಡ್ತಾ ಇರೋದು. ನಾವೆಲ್ಲಾದರೂ ಈಗ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇರ್ತೀವಿ, ಬಂದು ಅಡ್ಡ ಕೂತ್ಕೊಳ್ತೀರಾ. ಅಡ್ಡ ಕೂತ್ಕೊಳ್ಳೋದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ? ನಾವು ಹೋಗೋಂಥ ಕೆಲಸಗಳು ಯಾವುದೂ ಆಗಲ್ಲ ನಿಮ್ಮಿಂದಾನ. ಯಾವುದೂ ಆಗಲ್ಲ. ಹಂಗೆ ಆಗ್ತೈತೆ. ಯಾಕೆ ಪ್ರೀತಿ? ಯಾಕೆ ಏನಾಯ್ತು? ಅಲ್ಲ ನೋಡಕ್ಕೆ ನಾನು ಇಲ್ಲಿ ಕುತ್ಕೊಂಬಂಗಿಲ್ವಂತೆ. ನಾನು ಒಳಗೆ ಶೆಕೆ ಅಂತೇಳಿ ಬಂದು ಇಲ್ಲಿ ಕುತ್ಕೊಂಡ್ರೆ ಏನಂತ ನೀ ನನ್ನ ಮಗ? ಅಲ್ಲ ನೋಡಿ ಹೆಂಗೆ ಮಾತಾಡ್ತಾನೆ ನೋಡಿ ಅವನು. ನಾನು ಇಲ್ಲಿ ಬಂದು ಕುತ್ಕೊಂಡಿದ್ರೆ ನೀನು ಎದುರಿಗೆ ಬಂದು ಕುಕ್ಕಬೇಡ. ನೀನು ಒಳಗಿರು, ಹೊರಗಿಲ್ಲಿ ಕುಕ್ಕಬೇಡ. ನೀನು ಅತ್ಲಾಗ ಹೋಗಿ ಕುಕ್ಕ, ಇತ್ಲಾಗ ಹೋಗಿ ಕುಕ್ಕ. ಏನೆಲ್ಲ ಇವನು ಹೇಳ್ದಂಗೆ ಕೇಳಬೇಕಾಗೈತೆ ನಾನು. ಅಲ್ಲ ನೋಡಿ ಹೆಂಗೆ ಹೇಳ್ತಾನೆ ನೋಡವನು. ಯಾಕೆ? ಅವ್ರ ಮನೆ ಬಾಗ್ಲಾಗ ಅವ್ರು ಕುಕ್ಕಂಡವ್ರು. ನಿನಗೇನು ಕಷ್ಟಮ್ಮ? ಅವ್ರ ಮನೆ ಬಾಗ್ಲಾಗ ಅವ್ರು ಕುಕ್ಕಂಡವ್ರೆ. ಏನು ನಿಮ್ಮನೆ ಮ್ಯಾಕೆ ನಾನು ಬಂದು ಹತ್ಬಂದೆ ನಾನು ಅಡ್ಡ ಕುಕ್ಕಂಡವ್ರೇನಾ? ನಿಮಗೆ ಗೊತ್ತಿಲ್ಲ, ನೀವು ಮಾತಾಡಬೇಡ್ರಿ. ಅವ್ರು ಮಾಡವು ನಿಮಗೆ ಗೊತ್ತಿಲ್ಲ. ನಾವು ಬರೋದು ನೋಡಿ ಅಡ್ಡ ಕುಕ್ಕಂಬೋದು, ನಾವು ಎಲ್ಗಾನ ಹೊಲ್ಟಿರೋದು ನೋಡಿ ಅಡ್ಡ ಬರೋದು, ಹಿಂಗೆಲ್ಲ ಮಾಡ್ತಾರೆ ಗೊತ್ತಾ? ನಮ್ಗೆ ಇವಾಗ ನಾವು ಕಾರ್ ತಗೊಂತೀವಿ, ನಾವು ಬೈಕ್ ತಗೊಂಡಿದ್ದೀವಿ. ಬೈಕ್ ನಮಗೆ ನಿಲ್ಸಕ್ಕೆ ಮತ್ತೆ ಜಾಗನೇ ಇಲ್ಲ ಮನೆ ಮುಂದೆ. ಅವರು ಗಾಡಿ ಬೈಕ್ ಮಾತ್ರ ನಿಲ್ಲಿಸ್ಕೊಂಡವ್ರೆ. ನಾವು ಮ್ಯಾಕ್ ಹೊತ್ಕೊಂಡು ಹೋಗೋಕ್ಕಾಗುತ್ತಾ ಅವನ್ನ? ಅದನ್ನ ಹೇಳಲ್ಲ ಇವರು. ಸುಮ್ಕಿರೆ ಸಾಕು, ಮಾತಾಡಬಾರ್ದು. ಅವತ್ತು ದನವಾಗಿದ್ರಿ ಇಬ್ಬರಳೂ ಕಟ್ಕೊಂಡ್ರಿ, ಅದೆಲ್ಲನೂ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಅವತ್ತು ಯಾಕೆ ಹೇಳಿದ್ದೆ ನೀನು ನಾವೇ ಮೇಲೆ ಇರ್ತೀನಿ ಕಣಕ್ಕಂತ ಅವತ್ತು ಹೇಳಿ, ಇವತ್ತು ನೀನು ಕೆಳಗ್ಲದ್ ಬಿಡು ಅಂತಂದ್ರೆ ಅವಳು ಹೆಂಗೆ ಬಿಡ್ತಾಳೆ ಹೇಳು? ಅವತ್ತೇ ಹೇಳಿದೀಯ ನಾನು ಮ್ಯಾಗ್ಲ ಮನೆ ಇರಲಿ, ನಾನು ಕೆಳಗ್ಲ ಮನೆಗೆ ಇರ್ತೀನಿ ಅಕ್ಕ ಅಂತ ಹೇಳಿ ಎಲ್ಲ ಮಾಡ್ಕೊಂಡು ಇವಾಗ ದಿನ ಒಂದೊಂದು ರಂಪಾರಮ್ಮಣ ತೆಗಿತೀರಲ್ಲೇ ನೀವು. ಪಾಪ ಅವಳು ಯೋಟ ಅನುಸರಿಸ್ತಾಳೆ. ಅಜ್ಜಿ, ನಿಮಗೆ ಗೊತ್ತಿಲ್ಲ ಈ ಮ್ಯಾಟ್ರ್ ಏನಂತ. ಸುಮ್ಮನಿರಿ, ಮಾತಾಡಬೇಡ್ರಿ. ಮುಚ್ಚ ಬಾಯಿ ಸಾಕು. ಎಲ್ಲ ಮ್ಯಾಟ್ರ್ ಗೊತ್ತೈತಿ ನಮಗೆ. ಏನೋ ಮ್ಯಾಟ್ರು ಎಲ್ಲ ಗೊತ್ತೈತಿ. ಯಾವ ಮ್ಯಾಟ್ರು ಏನು ಎಲ್ಲ ನಮಗೆ ಗೊತ್ತೈತಿ. ನೀನು ಮಾತಾಡಬೇಡ. ಮ್ಯಾಟ್ರ್ ನಾವು ತಿಳ್ಕೊಂಡೆ ಕಣ ಮಾತಾಡ್ತಿರೋದು. ನೀನು ಇನ್ನ ನೆನ್ನೆ ಮನೆ ಬಂದ ನೀನು ಸುಮ್ಮನಿರು. ಅಜ್ಜಿ ಹಂಗೆಲ್ಲ ಮಾತಾಡಬೇಡ್ರಿ.
ಏನು ನೆನ್ನೆ ಮೊನ್ನೆ ಬಂದಿರೋರು ಅಂತ ಮಾತಾಡ್ತಾ ಇದೆಯಲ್ಲ ಆ ಈಗ ನಿನ್ನ ಮಗನೂ ದತ್ತು ತಗೊಂಬಂದಿರೋದೇ ಎಂಬುದನ್ನ ನೀವು ಮರಿಬೇಡ್ರಿ. ಏಯ್ ನಾನು ಹಂಗಲ್ಲ ಹೇಳಿದ್ದು, ನಿನಗೆ ವಿಷಯ ಗೊತ್ತಿಲ್ಲ ಕಣೋ. ಈ ಮನೆ ಕಟ್ಬೇಕಾದ್ರೆ ನೀನು ಇರಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ನಾನು ದತ್ತು ತಗೊಂಬಂದಿರೋದು ಅಂತ ಹೇಳಿಲ್ಲ. ಇವತ್ತು ನನ್ನ ಮಗನೂ ದತ್ತು ತಗೊಂಬಂದಿರೋದು ನಾನು ಇಲ್ಲ ಅಂತ. ಆದ್ರೆ ನನ್ನ ಮಗುಗಿಂತ ಬುದ್ಧಿ ಕಲಿಸಿಲ್ಲ ಕಣೆ. ನಾನು ಈ ಹುಡುಗನಿಂದಲೂ ಕರ್ಕೊಂಬಂದು ಸಾಕಿದ್ನಿ ಬಾ. ನನ್ನ ಮಗು ಇವತ್ತು ಎಂಥದ್ದು ನೋಡು, ನಾನು ಎಂಥ ಬುದ್ಧಿ ಕಲ್ಸಿದ್ದೀನಿ ನನ್ನ ಮಗ್ಗೆ ಅಂತ. ಇಂಥ ಬುದ್ಧಿ ಕಲಿಸಿಲ್ಲ. ಎಣ್ಣೆ ಮನೆ ಬಂದು ಅವಳ ಮೇಲೆ ಜೋರು ಮಾಡಿರೋದು ಹೆಂಗೆ ಸುಮ್ಕಿರ್ತಾಳ ಅವಳು. ಇವ್ರಿನ್ನ ಅಜ್ಜಿ ನಾನು ಇಲ್ಲಿ ಆಸೆ ಹೋದ್ರೆ ಹೆಂಗೆ ಇದನ್ನ ಮಾಡ್ತಾರೆ ಗೊತ್ತಾ? ಬೆಳಗ್ಗೆ ಅಕ್ಕಯ್ಯ ಬಂದಿದ್ಲು, ಅಕ್ಕಯ್ಗೆ ತೋರಿಸಿದ್ದೀನಿ ನೋಡು. ಇಲ್ಲ ಮನೆ ಬಾಕ್ಲಾಗ ಹಸಿನ ಎಲ್ಲ ಕೆಸರು ತುಳ್ಕೊಂಡು ಹೋಗ್ತಾನೆ. ಈ ನನ್ನ ಮಗನಿಂದಲೇನೆ. ಈ ನನ್ನ ಮಗನಿಂದಲೇ ಎಲ್ಲನ, ನಿನ್ನಿಂದಲೇ ಕಣೋ ಎಲ್ಲನ. ಇಲ್ಲದು ಅವಳಿಗೆ ನೀನು ಬಂದಾಗಿಂದಲೇ ಕಣೋ ಇಲ್ಲದ ತಾರ ತಿರುಡಿ ತಂದಿಕ್ಕಿರೋದು ನೀನು. ಆ ಹುಡುಗಿಗೂ ನೀನು ಎಲ್ಲ ಹುಡುಗರಾಗಲಿ ಎಷ್ಟು ಜನ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇದ್ದರು. ಈಗ ಈ ನನ್ನ ಮಗ ಬಂದಾಗಿಂದಲೇನೆ ಇವನು ಒಳ್ಳೆನಲ್ಲ. ಇವನು ಬಂದಾಗಿಂದಾನೆ ಇಲ್ಲದ ತಂದಿಕ್ತಾನೆ. ಏನು ಅವ್ನು ಯಾಕೆ ಅಂಬೋದು? ಅವನು ಕಂಡ್ರೆ ನಿನ್ಗೆ ಯಾಕೆ ಅಷ್ಟೊಂದು ಸಿಟ್ಟು? ಅವ್ನು ಯಾಕೆ ಅಂಬೋದು ನೀನು? ಅವ್ನು ನನ್ನ ಬೇಡ, ನೀನು ನೋಡಿ ಹೇಳಿರ್ತೀನಿ. ಅವ್ನು ನೊಂದಿದೆಯಾ ಅಂದ್ರೆ ಸರಿ ಆಗೋದಿಲ್ಲ. ಯಾಕೆಂದ್ರೆ ಕರ್ಕೊಂಬಂದಿದ್ದೀನಲ್ಲ, ಎಲ್ಲ ನನ್ನ ಮಕ್ಳಿಗೆ ಆಗುತ್ತೆ. ಅವಳಿಗೆ ಗಂಡು ಮಕ್ಳಿಲ್ಲ, ಎಲ್ಲ ನನ್ನ ಮಕ್ಳಿಗೆ ಇದು ಆಗುತ್ತೆ. ಈಗ ಅವಳಿಗೆ ನನಗೆ 2 ಗಂಡು ಮಕ್ಕಳು, ನನಗೆಲ್ಲ ಆಗುತ್ತೆ ಆಸ್ತಿ ಅಂತ ಅನ್ಕೊಂಡಿದ್ದಲ್ಲ. ಅದಕ್ಕೆ ಇವ್ನು ಕರ್ಕೊಂಬಂದಿರೋದಕ್ಕೆ ಇವ್ನು ಕಂಡ್ರೆ ಆಗಲ್ಲ ನಿನಗೆ. ಹಿಂಗೆ ಮಾತಾಡ್ತೀಯ. ಓಯ್ ನನಗೇನು ಆ ಥರ ದುರಾಸೆ ಇಲ್ಲ. ದೇವ್ರು ಕೊಟ್ಟಷ್ಟು ಸಾಕು ನನಗೆ. ಇವತ್ತು ದೇವ್ರು ಕೊಟ್ಟವನೇ ಸಾಕು. ನನ್ನ ಮಕ್ಕಳು ದುಡಿತಾರೆ ಅಷ್ಟೇ ಸಾಕು. ನಾನೇನೇನು ನಿನ್ನೆಲ್ಲ ನೋಡಿ ನಾನು ಯಾಕೆ ಇದು ಮಾಡ್ಕೊಂಬನ? ಓಯ್ ನಾನಂತ ಬುದ್ಧಿ ಇರೋ ಅಂತವಳಲ್ಲ. ಎಲ್ಲರ ಥರ ಅಂತ ತಿಳ್ಕೊಬೇಡ. ನಾನು ನೋಡಿ ಹೇಳಿರ್ತೀನಿ. ಸರಿಯಾಗಿ ಮಾತಾಡೋದು ಕಲಿ. ನನ್ನ ಹತ್ರ ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ನನಗೆಲ್ಲ ಗೊತ್ತೈತಿ, ಮುಚ್ಚೆ ಬಾಯಿ. ನಿನ್ನ ದುರಾಸೆ ಹೇಳು ಅಂತ ಗೊತ್ತು. ನಮ್ಮ ಅಮ್ಮನ ಮೇಲೆ ಏನಾನ ಕೈ ಮಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ನೀನು ಯಾಕೆ ಕೈ ಮಾಡೋದು ನೀನು? ಎಷ್ಟಿರ್ಬೇಡ ನೀನು. ನಿನಗೆ ಎಷ್ಟಿರ್ಬೇಡ, ನನ್ನ ಮೇಲೆ ಕೈ ಮಾಡ್ತೀಯಲ್ಲ. ಮಾತು ಯಾರು ಕೇಳಲ್ಲ ಕಣೆ. ಮಾತಾ ಸರಿಯಾಗಿ ಮಾತಾಡಬೇಕು. ಏನು ಮಾತಾಡ್ತೀಯ? ಅಲ್ಲ ಅವಳಿನ್ನೆಂತಾಳೆ? ಅವಳು ಕಷ್ಟಪಟ್ಟು ದುಡ್ಕೊಂಡು ತಿಂಬಳೆ ಕಣೆ. ಯಾರನ ದರಿದ್ರದಾರ ನೋಡು, ಕೈಲಾಗ್ದಿಲ್ದಾರ ಇರ್ತಾರಲ್ಲ, ದುಡ್ಕೊಂಡು ತಿಂದಲ್ದಲೇನೆ ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಅನ್ಯಾಯ ಮಾಡಿ ಅಂತ ಇಂಥ ಕೆಲಸ ಮಾಡ್ತಾರಲ್ಲ, ಅಂತಾರು ಎದ್ರಿಗೆ ಬಂದ್ರೆ ಒಳ್ಳೇದಾಗಲ್ಲ. ಅಂತಾರಿನ್ನ ಎದ್ರಿಗೆ ಕುತ್ಕೊಂಡ್ರೆ ಮಾತಾಡ್ಸಿರ್ ಒಳ್ಳೇದಾಗಲ್ಲ ಅನ್ನು. ಅದು ಬಿಟ್ಟು ಇನ್ನೆಂತಾರ ಮಕ್ಕ ದುಡ್ಕೊಂಡು ತಿಂಬ ಅಂತಾರ ನೋಡಿದ್ರೆ ಏನಾಗಲ್ಲ. ದುಡ್ಕೊಂಡು ತಿಂಬ ಅಂತಾರ ಮಕ್ಕ ನೋಡ್ಬೇಕು. ಅವ ನಾವು ದುಡ್ಕೊಂಡು ತಿಂದು ನಮಗೂ ಒಳ್ಳೇದಾಗುತ್ತೆ. ಸೋಂಬೇರಿಗಳ ಮಕ್ಕ ನೋಡಿ ಹಂಗೆ ಆಗೋದು. ಅವಳು ಇವತ್ತೇನು ಅವಳೇನೇನು ಸೋಂಬೇರಿ ಅಲ್ಲ ಕಣೆ, ಹಂಗೆ ಮಾತಾಡ್ತೀಯ. ಅವಳ ಮನೆ ಬಾಕ್ಲಾಗ ಅವ್ರು ಕುಕ್ಕಂಡವ್ರಪ್ಪ. ಅವ್ರ ಮನೆ ಬಾಕ್ಲಾಗ ಅವ್ರು ಕುಕ್ಕಂಬೋದು ಕಷ್ಟ ಅಂದ್ರೆ ಅದೇ ಮತ್ತೆ. ನಾನೇನು ಇನ್ನೊಂದ್ಸತಿ ಕೇಳಲ್ಲ. ಏನಾನ ಮಾತಾಡಿದ್ದಾಳೆ ಅಂದ್ರೆ ಅವಳು ನಿಂದು ಎಷ್ಟಾಯ್ತು? ಅವನಿನ್ನ ಎಷ್ಟು ಕೇಣಿ ಕಿತಾಪತಿ ಮಾಡ್ತಾ ಇದ್ದಾನೆ ಗೊತ್ತೇ? ಇಲ್ಲ ಆಸಿನ ಮಣ್ಣೆಲ್ಲ ತುಳ್ಕೊಂಡು ಹೋಗೋದು, ಮಣ್ಣೆಲ್ಲ ಒರ್ಸ್ಕೊಂಡು ಹೋಗೋದು. ನಾನು ಎಷ್ಟು ಸತಿ ನಾನು ಕಸ ಗುಡಿಸ್ಲಿ ಬೆಳಿಗ್ಗೆ ಟೈಮ್ನಾಗಂತೂ ನಾನು ಏನೋ ಕಸ ಹೊಡೆದು ನೀರು ಹಾಕಿದ್ದೀನಿ ಅಂತಂದರೆ ಅವಾಗಲೇ ಎಲ್ಲ ತುಳ್ಕೊಂಡು ಹೋಗ್ತಾನ ನನ್ನ ಮಗ. ಅವ್ನು ಎಷ್ಟು ಕೇಣಿ ಮಾಡ್ತಾನೆ ನಿನ್ನ ಮಗ. ನಿನ್ನ ಮಗನಿಗೆ ಹೇಳೆ ಫಸ್ಟು. ನಿನ್ನ ಮಗನಿಗೆ ಹೇಳು. ನಿನ್ನ ಮಗನಿಗೆ ಹೇಳು ಫಸ್ಟು. ಅದೆಲ್ಲನ ಹಂಗೆ ಮಾಡಬೇಡ ಕಣ ಅಂತ. ಅವನು ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಏನೋ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇನೆ. ಅದೇ ಮಾತಿ. ಅಲ್ಲ ಅವ್ರು ಮಾಡೋ ಯಾರಿಗೂ ಕಾಣಲ್ಲ ನೋಡು. ನೀನು ಬಂದು ಇಲ್ಲಿ ಕೂತ್ಕೊಂಡ್ರೆ ಮನೆ ಬಾಕ್ಲಕ್ಕೆ ಅದನ್ನ ಜೋರು ಮಾಡಕ್ಕೆ ಬಂದವನೇ. ಮತ್ತೆ ಇವರು ಅಡ್ಡ ಬಂದು ಕೂತ್ಕೊಂಬೋದ್ರಿಂದ ನಮಗೆಲ್ಲ ಕೆಟ್ಟದ್ದಾಗ್ತೈತೆ. ಎಲ್ಲ ಬರೀ ಕೆಟ್ಟದ್ದೇ. ನನಗೆಲ್ಲ ಬರೀ ಕೆಟ್ಟದ್ದಾಗ್ತೈತೆ. ನನಗೆ ಆಲೇನೆ ಗೊತ್ತು. ಇವ್ರು ಬಂದು ಕೂತ್ಕೊಂಡಿದ್ದಾರೆ ಅಂತಂದ್ರೆ ನಾನು ಆಲೇ ಅಬ್ಸರ್ವ್ ಮಾಡಿದ್ದೀನಿ. ನಾನು ಆಲೇ ಭಾಳ ಸತಿ ಅಬ್ಸರ್ವ್ ಮಾಡಿದ್ದೀವಿ. ಇವ್ರು ಏನಾದರೂ ಬಂದು ನಮ್ಗೆ ಅಡ್ಡ ಬಂದು ಕೂತ್ಕೊಂಡವ್ರೆ ಮನೆ ಬಾಗ್ಲು ಓಡಾಡೋಕ್ಕೂ ಬಿಡಲ್ಲ. ಬೇರೆ ಟೈಮ್ನಾಗ ಹೆಂಗಾದ್ರು ಓಡಾಡೋಕೆ ನಾವು ಇವ್ರು ಕೂತ್ಕೊಂಡಿರೋದು ನೋಡಿ ನಾವು ಸೈಡಿಗೆ ಹೋಗ್ಬೇಕು. ಬರೀ ಬಂದು ಕೂತ್ಕೊಬಿಡ್ತಾರೆ. ಓಡಾಡೋ ಜಾಗದಾಗ ಎಂಬುದು ಗೊತ್ತಿಲ್ಲ. ಅವ್ರ ಮ್ಯಾಕೆ ಹೋಗ್ತಾರಲ್ಲ ಅಂಬೋದೊಂದು ಸ್ವಲ್ಪನೂ ಗೊತ್ತಿಲ್ಲ. ಬಂದು ಅಡ್ಡ ಕೂತ್ಕೊಂಬಂದ್ಬಿಟ್ಟು ನಮ್ಗೆ ಇಲ್ಲದ್ದು ಕೆಲಸಗಳು ಆಗ್ದಾಗ ಮಾಡ್ತಾರೆ. ಇಲ್ಲದ್ದು ತಲೆನೋವು ತತ್ತಾರೆ. ಇವರಿಂದ ಅರ್ಧ ನಮಗೆ ತಲೆನೋವು. ಏನು ಮಾಡ್ಕೋವಾಗಲೇ ನಾನು ಇಲ್ಲೇ ಕಣ ಕುಕ್ಕಂಬೋದು. ನೀನು ಹೇಳ್ದೆ ಎಂಬುದು ಮಾತ್ರಕ್ಕೆ ನಾನೇ ನಿನಗೆ ಎದುರ್ಕೊಂಡು ಬಿಡಲ್ಲ. ನಾನು ಇನ್ನೂ ಜೋರಾಗಿ ಆಟ ಬಿದ್ದಾಳಂಗೆ ಇಲ್ಲೇ ಕೂತ್ಕೊಂತೀನಿ. ಅದೇನು ಮಾಡ್ಕೋವಾಗ ನೋಡೋಣ. ಆಗ ಹಂಗಿರ್ಬೇಕು ಅಷ್ಟೇ ಅಮ್ಮಣಿ. ಪ್ರೀತಿ ತಲೆ ಕೆಡಿಸ್ಕೋಬಾರ್ದು. ಅವ್ರೊಂದೊಟ್ಟು ಇನ್ನೂ ಜೋರಾಗೆ ಮಾಡ್ಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಅದೇ ಮಾತಿ. ಅಲ್ಲ ನೋಡಿ, ಇವನಿಗೆ ಇಷ್ಟು ಇರೋನ್ಗೆ ಆಟ ಇರ್ಬೇಕಂದ್ರೆ ಅವಳಿಗಿನ್ನ ಎಷ್ಟು ಇರಬೇಡ. ಅಲ್ಲ ನೀನು ನೋಡಿ, ನೀನು ಮಾತಾಡ್ತಾ ಇರೋದು ನೋಡು ಅವ್ನು ಹೆಂಗೆ ಮಾತಾಡ್ತಾ ಇದ್ದಾನೆ. ನಿನಗೆ ಇಷ್ಟು ಅಂದಿರ್ಬೇಕಂದ್ರೆ ಅವಳಿಗಿನ್ನ ಏಟು ಇರಬೇಕಲ್ಲ. ನೆನ್ನೆ ಮನೆ ಬಂದಾನು ಏನು ಗೊತ್ತಾ ನಿನಗೆ? ಎಲ್ಲ ಮಾತಾಡ್ಕೊಂಡು ಅನುಸರಿಸ್ಕೊಂಡು ಇರ್ತೀವಿ ಅಂತ ಅಂದಿದ್ಕೇನೆ ಅವ್ರ ಮನೆ ಕಟ್ಕೊಂಡಿರೋದು. ಮೇಲೊಬ್ರು ಕೆಳಗೊಬ್ರು ಅನುಸರಿಸ್ಕೊಂಡು ಇರ್ತೀವಿ ಅಂತಾನೇನೆ. ಇಬ್ರದ್ದು ಮದುವೆ ಆಗಿತ್ತು. ಇಬ್ಬರೊಳಗೆ ಬಂದಿದ್ರು. ಮೇಲೊಬ್ರು ಕೆಳೊಬ್ರು ಕಟ್ಕೊಂಬನ ಜಾಗ ತಗೊಂಬಕ್ಕಾಗಲ್ಲ. ಊರು ಬಿಟ್ಟಿಂದ ಊರಿಗೆ ಬಂದಿದ್ದೀವಿ ಅಂತೇಳಿ ಅವರಿಬ್ರು ಮಾತಾಡ್ಕೊಂಡು ಕಟ್ಟಿರಪ್ಪ. ಅದೆಲ್ಲ ಏನು ಗೊತ್ತು ನಿನಗೆ? ಸುಮ್ಮನಿರ್ಬೇಕು ನೀನು. ನೋಡಿದ್ರಲ್ಲ ವೀಕ್ಷಕರೇ, ನೀನು ದಾರಿ ಬಿಟ್ಟು ಕುತ್ಕೊ ಹಂಗೆ ಹಿಂಗೆ ಅಂತ ಯಾಕೋ ತುಂಬಾ ಕಾಲು ಕಿರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಹಿಂಗೆಲ್ಲ ಮಾಡಿದ್ರೆ ಇವಳೇನಾದ್ರೂ ಬಿಟ್ಟು ಹೋಗ್ತಾಳೋ ಇವಳೇನಾದ್ರೂ ಮಾಡಿ ಇಲ್ಲಿಂದ ಬಿಡಿಸ್ಬೇಕು ಅಂತ ಏನೆಲ್ಲ ಮಾಡ್ತಾ ಇದ್ದಾರೆ. ಈ ನನ್ನ ಮಗ ಭಾಳ ಇದ್ದಾನೆ. ನನ್ನ ಮಗ ಭಾಳ ಅಂದ್ರೆ ಭಾಳ ಇದ್ದಾನೆ.
ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.